ಯಾರೆಲ್ಲ ಆಟೋ ಫೀಲ್ಡ್ಗೆ ಬರಬೇಕು ಅನ್ಕೊಂಡಿದ್ದೀರಾ, ಆಟೋ ಫೀಲ್ಡ್ಗೆ ಬರೋಕ್ಕಿಂತ ಮುಂಚೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಇದು ನನ್ನ ಲೈಫಿನ ಅನುಭವದ ಮಾತು ಹೇಳ್ತೀನಿ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾನು ಸುಮಾರು ಒಂದು 15 ವರ್ಷಗಳಿಂದ ಆಟೋ ಫೀಲ್ಡಲ್ಲಿ ಇದ್ದೀನಿ. 15 ವರ್ಷದಲ್ಲಿ ನಾನು ಏನೆಲ್ಲ ಅನುಭವಿಸಿದ್ದೀನಿ ಅಂದರೆ ನನ್ನ ಅನುಭವನ, ಕಷ್ಟಗಳನ್ನ, ಅದನ್ನ ನಿಮ್ಮ ಜೊತೆ ಇವತ್ತು ಈ ವಿಡಿಯೋ ಮುಖಾಂತರವಾಗಿ ಹಂಚ್ಕೊತೀನಿ. ಇವತ್ತಿನ ದಿವಸದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಆಟೋ ಫೀಲ್ಡ್ ಬಗ್ಗೆ ಜನ ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ, ಈಗ ನನ್ನ ಹತ್ರ ಆಲ್ರೆಡಿ ಕೆಲಸ ಇದೆ, ಒಂದು 18,000 20,000 ಇಲ್ಲ ಯಾವುದೋ ಕಂಪ್ನಿಯಲ್ಲಿ ಒಂದು ದುಡಿತಾ ಇದ್ದೀನಿ. ಅದನ್ನ ಬಿಟ್ಬಿಡೋಣ, ಯಾಕಂದ್ರೆ ಅಲ್ಲಿ ಟಾರ್ಚರ್ ಇದೆ, ಅಲ್ಲಿ ಬೈತಾರೆ, ನಮ್ಮ ಓನರ್ ಬೈತಾರೆ, ಕೆಲಸ ಏನೇನೋ ಒಂಥರ ಒರಟಾಗಿ ಮಾತಾಡ್ತಾರೆ, ಏನಾದರೂ ಒಂದು ಟ್ರಬಲ್ ಮಾಡ್ತಾರೆ, ಸುಮ್ಮನೆ ಒಂಥರ ಟಾರ್ಚರ್ ಆಗ್ಬಿಟ್ಟಿದೆ. ಈ ಟಾರ್ಚರ್ ಎಲ್ಲ ಬೇಡ, ನಾನು ಇವಾಗ ಫ್ರೀಡಮ್ ಆಗಿ ಬದುಕಬೇಕು ಅಂತ ಅಂದ್ಬಿಟ್ಟು ಯಾವ ಫೀಲ್ಡಿಗೆ ಬರೋಕ್ಕೆ ಟ್ರೈ ಮಾಡ್ತಾರೆ, ಆಟೋ ಫೀಲ್ಡಿಗೆ. ಆಟೋ ಫೀಲ್ಡಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ, ಮತ್ತು ಯಾವ ಬಾಸ್ ಇಲ್ಲ, ನಮಗೆ ನಾವೇ ಬಾಸು ಅನ್ನೋದು ಒಂದು ಮೈಂಡ್ ಬಂದ್ಬಿಟ್ಟಿದೆ, ಆಯಿತಾ, ಆಲ್ಮೋಸ್ಟು. ಸೊ ಇದ್ರ ಜೊತೆಗೆ ಇನ್ನೊಂದು ಮಾತು ಹೇಳಬೇಕು. ಪಿ ಯು ಸಿ ಮುಗೀತಿದ್ದಂಗೆ ಪಿ ಯು ಸಿ ಇಲ್ಲ ಪಾಸ್ ಮಾಡ್ಕೊತಾರೆ, ಇಲ್ಲ ಅಂತಂದರೆ ಪಿ ಯು ಸಿ ಡ್ರಾಪ್ ಆಗುತ್ತೆ. ಅವ್ರು ಆಗಿದ ತಕ್ಷಣ ಅವ್ರ ಪ್ಲ್ಯಾನ್ ಇರೋದೇನಂತಂದರೆ, ಎಲ್ಲ ಮುಗೀತು, ಈಗ ಇನ್ನು ನನ್ನ ಕೈಯಲ್ಲಿ ಬೇರೆ ಕೆಲಸ ಹುಡ್ಕೋಕ್ಕಾಗಲ್ಲ, ನಾನು ಏನು ಮಾಡಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಆಲ್ಮೋಸ್ಟು ನನ್ ತಿಳಿದಂಗೆ ನನಗೆ ಬಂದಿರೋಂತಹ ಕಾಲು ಮೆಸೇಜು DM ಪ್ರಕಾರವಾಗಿ ನಾನು ಕಂಪೇರ್ ಮಾಡಿ ಹೇಳೋದಾದ್ರೆ, ಒಂದು 40ಇಂದ 50% ಹುಡುಗರು ಈ ಡೈರೆಕ್ಟ್ ಆಗಿ ಇವಾಗ ನಮ್ಮ ಅಪ್ಪನ ಹೆಸರಲ್ಲೋ, ಇಲ್ಲ ನಮ್ಮ ಅಮ್ಮನ ಹೆಸರಲ್ಲೋ, ಇಲ್ಲ ನನ್ನ ಹೆಸರಲ್ಲೋ, ಇಲ್ಲ ಕಂಟಿನ್ಯೂ ಲೋನಲ್ಲೋ, ಇಲ್ಲ ನಮ್ಮ ಅಣ್ಣನ ಹೆಸರಲ್ಲೋ ಯಾವ್ದಾದ್ರು ಒಂದು ಆಟೋ ತಗೋಬಿಡ್ತೀನಿ. ಆಟೋ ತಗೊಂಡು ನಾನು ಆಟೋ ಓಡಿಸ್ತೀನಿ, ಆಟೋದಲ್ಲಿ ಜೀವನ ಮಾಡ್ಕೊತೀನಿ, ನನಗೆ ಈ ಸ್ಟಡೀಸು, ಇನ್ನು ಹೈಯರ್ ಸ್ಟಡಿ ಕಡೆಗೆ ಯಾವುದೋ ಥರ ಫೋಕಸ್ ಮಾಡ್ತಿಲ್ಲ. ಸೊ ಅಂಥವ್ರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ನಾನು ನಿಮ್ಗೆ ಹೇಳೋದೇನಂತಂದರೆ, ದಯವಿಟ್ಟು ನಿಮ್ಮ ಸ್ಟಡಿನ ನೀವು ಕಂಟಿನ್ಯೂ ಮಾಡಿ, ಆಯಿತಾ. ಓದೋ ಬರೆಯೋ ಕಡೆನೇ ಹೋಗಿ. ಇವಾಗ ಪಿ ಯು ಸಿನಲ್ಲಿ ಡ್ರಾಪ್ ಆಯ್ತಾ, ಪಿ ಯು ಸಿನೇ ಕಟ್ಕೊಂಡು ಪಾಸ್ ಮಾಡಿಕೊಂಡು ಡಿಗ್ರಿ ಕಡೆಗೋ ಆ ಕಡೆ ಏನಾದರೂ ಟ್ರೈ ಮಾಡಿರಿ. ಹೊಸ ಸ್ಕಿಲ್ ಕಡೆಗೆ ಯೋಚನೆ ಮಾಡಿರಿ. ಆಟೋ ಫೀಲ್ಡಿಗೆ ಬಂದ್ಬಿಡ್ತೀನಿ ಅಂತಂದರೆ ಹೆಂಗೆ ಅಂತಂದರೆ, ಈಗ ಹೆಂಗೋ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಪಾಯಿಂಟ್ ಕೂಡ ಹೇಳ್ತೀನಿ. ಕೆಲವರು IT ಕಂಪ್ನಿ ಬಿಟ್ಟು ಬಂದೆ, IT ಕಂಪ್ನಿ ಬಿಟ್ಬಿಟ್ಟು ಈಗ ನಾನು ಆಟೋ ಓಡಿಸ್ತಾ ಇದ್ದೀನಿ, ನಾನು ಫ್ರೀಡಮ್ ಆಗಿದ್ದೀನಿ. ಈ ಥರ ಎಲ್ಲ ನೋಡಿದಾಗ ಏನನ್ಸುತ್ತೆ, ನಾನು ಕೂಡ ಅಷ್ಟಪ್ಪ, ನಾನು ಹೆಂಗಾದರೂ ಮಾಡಿ ನನಗೂ ಫುಲ್ಲು ಫ್ರೀಡಮ್ ಬೇಕು, ಅದಕ್ಕೋಸ್ಕರ ನಾನೀಗ ಆಟೋ ಓಡಿಸ್ಬೇಕು ಅನ್ನೋರು ಇದ್ದಾರೆ. ನಾನು ಕಾಲ್ ಮಾಡ್ತಾರೆ, DM ಮಾಡ್ತಾರೆ, ಸರಿನಾ. ಇಂಥವ್ರಿಗೆಲ್ಲ ನಾನು ಹೇಳೋದೇನಂತಂದರೆ, ಫಸ್ಟು ಯಾವುದೇ ಒಂದು ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಆಟೋ ಫೀಲ್ಡ್ಗೆ ಏನಾದರೂ ಬಂದರೆ ನೀವು ಮಿನಿಮಮ್ ಅಂದರೂ 3 ವರ್ಷ ನೀವು ಸ್ಟಕ್ ಆಗ್ತೀರಾ. ಹೆಂಗೆ ಅಂತಂದರೆ, ಇಲ್ಲ ಲೋನಲ್ಲಿ ತಗೊಂಡಿರ್ತೀರ ಗಾಡಿನ, ಇಲ್ಲ 2 ವರ್ಷವರೆಗೂ ಪರ್ಮಿಟ್ಟು ಗಾಡಿನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, 2 ವರ್ಷ ಅಂತ ನಾನು ಓಡಿಸ್ಲೇಬೇಕು ಅಂದ್ಬಿಟ್ಟು. 2ರಿಂದ 3 ವರ್ಷ ಅಂತೂ ಅದು ಎಂಥ ಸ್ಟ್ರಾಂಗ್ ಮೈಂಡ್ ಇರೋನಿದ್ರು ಕೂಡ 3 ವರ್ಷ ಅಂತೂ ಇದರಲ್ಲಿ ಸ್ಟಕ್ ಆಗೋದಂತೂ ಗ್ಯಾರಂಟಿ, ಆಯಿತಾ. ಎರಡನೇದು ಬಂದ್ಬಿಟ್ಟು, ಮೈಂಡಲ್ಲಿರೋದು ಒಂದು 3 ವರ್ಷವರೆಗೂ ನಾನು ಓಡಿಸ್ಕೊತೀನಿ, ಆಮೇಲೆ ಬಂದ್ಬಿಟ್ಟು ನಾನು ಬೇರೆ ಏನಾದರೂ ಕೆರಿಯರ್ನ ಸ್ವಿಚ್ ಮಾಡ್ತೀನಿ, ಇಲ್ಲ ಬೇರೆ ಬಿಸ್ನೆಸ್ ಮಾಡ್ತೀನಿ ಅನ್ನೋದು ಲೆಕ್ಕಾಚಾರದಲ್ಲೂ ಇರ್ತಾರೆ. ಸೊ ನಾವು ಹಂಗೆ ಅನ್ಕೊಂತೀವಿ ಅಷ್ಟೇ. ಯಾವಾಗ 3 ವರ್ಷ 5 ವರ್ಷ 10 ವರ್ಷ ಕಳೆದೋಗಿರುತ್ತೆ ಅಂತಾನೆ ಗೊತ್ತಾಗಲ್ಲ. ಇವನ್ ನನ್ನ ಲೈಫಲ್ಲಿ ಕೂಡ ನಡೆದಿರೋಂಥದ್ದು ಹಿಂಗೇನೆ. ಬರೋ ವರ್ಷ ಏನಾದರೂ ಮಾಡೋಣ ಅನ್ಸುತ್ತೆ, ಬಟ್ ಏನಂತಂದ್ರೆ ಆಮೇಲೆ ಅನ್ಸುತ್ತೆ ಇದರಲ್ಲೇ ಚೆನ್ನಾಗೈತಲ್ವಾ, ಇದು ಒಂಥರ ಈಸಿ, ಆಯ್ತಾ, ಈಸಿ. ಹಿಂಗೆ ಇವಾಗ ಗಾಡಿ ಒಂದು ತಗೊಂಡೆ, ಓಡಿಸ್ಕೊಂಬರ್ಬೇಕು, ಕಸ್ಟಮರ್ನ ಬಿಟ್ಟ ಹೋದ, ಅವ್ನ ಪಾಡಿಗೆ ಅವ್ನು ಹೋದ, ನನ್ನ ಪಾಡಿಗೆ ಎಲ್ಲಾದರೂ ನಿಲ್ಸ್ಕೊಂಡ. ಇವಾಗ ನನ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ, ಮತ್ತೆ ಯಾವುದಾದ್ರೂ ಡ್ಯೂಟಿ ಬಂತ ಎಕ್ಸೆಪ್ಟ್ ಮಾಡು ಅನ್ನೋದು. ಬಟ್ ಇಷ್ಟಂತೂ ಇದೆ. ಬಟ್ ಏನಂತಂದ್ರೆ, ಇದ್ರ ಜೊತೆಗೇನೆ ಹೋಗ್ತಾ 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 ಒಂದು ಏಜ್ ಆದ್ಮೇಲೆ, ಸೊ ಒಂದು ಏಜ್ ಆಗ್ತಾ ಹೋಗುತ್ತಲ್ವಾ, ಫ್ಯಾಮಿಲಿ ಆಗುತ್ತೆ. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ, ನಮ್ಮ ಆಟೋ ಓಡಿಸೋರಿಗೆ ಎಣ್ಣೆ ಕೊಡಲ್ಲ ಅಂತ ಹೇಳ್ತಾರೆ, ಆಯ್ತಾ. ಸೊ ನಮ್ಮ ಹುಡುಗರಲ್ಲೂ ಕೆಲವೊಬ್ರೆಲ್ಲ ಪೆಂಡಿಂಗ್ ಇದ್ದಾರೆ, ಅದು ಬೇರೆ ವಿಷಯ, ಅದನ್ನ ಬಿಟ್ಟಾಗ. ಸೊ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ, 5 ವರ್ಷ 10 ವರ್ಷ 15 ವರ್ಷ ಹಿಂಗೆ ಕಳೆದ್ಬಿಡ್ತೀವಿ. ಎಲ್ಲಾದ್ರೂ ಬೇರೆ ಒಂದು ಕೆರಿಯರ್ಗೆ ನಾವು ಸ್ವಿಚ್ ಮಾಡಬೇಕು ಅನ್ಸಿದ್ರೆ ನಮ್ಗೊಂಥರ ಹಿಂಸೆ ಅನ್ಸೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಓ ಯಪ್ಪ, ಈ ಕೆಲಸ ನಾನು ಮಾಡಿದ್ರೆ ಇನ್ನು ಯಾವ ಥರ ಇರುತ್ತೋ, ಏನು ಕತೆನೋ, ಅದ್ರಲ್ಲಿ ನಾನು ಸಕ್ಸಸ್ ಪಡಿತೀನೋ ಇಲ್ವೋ, ಇಲ್ಲ ಫೇಲ್ ಆಗಿಬಿಟ್ರೆ ಏನು ಮಾಡೋದು. ಈಗ ಅಂದರೆ ಲಿಮಿಟೆಡ್, ಈಗ ನಾವು ಏನು ಆಟೋದಲ್ಲಿ ಬಂತು ಅಂತಂದರೆ ಎಷ್ಟು, 1,500 2,000 ರೂಪಾಯಿ ದುಡಿತಾರ ಅಂದ್ಕೊಳ್ಳಿ ಒಂದಿನಕ್ಕೆ. ನೀವು ದುಡಿದ್ರೂ ಕೂಡ ಆ ದುಡ್ಡನ್ನ ಕಮಿಟ್ಮೆಂಟ್ ಆಗಿರಲಿ, ಅದೇ ಥರನ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಆಯಿತಾ. ಏನಾದರೂ ಒಂದು ಕಮಿಟ್ಮೆಂಟು ನೋಡ್ತಾ 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 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಹೆಂಗೆ ಕಳೆದೋಯ್ತದಂತಾನೆ ಗೊತ್ತಿಲ್ಲ. ಒಂದು ದಿವಸ ನಾವು ಹಿಂಗೆ ಕನ್ನಡಿ ನೋಡಿದಾಗ ಏನನ್ಸುತ್ತೆ ಅಂದರೆ, ಇಡೀ ಬಿಳಿ ಕೂದಲೆಲ್ಲ ಬಂದ್ಬಿಟ್ಟಿರುತ್ತೆ. ಸೊ ಈ ಥರ ಇರುವಂಥದ್ದು ಈ ಆಟೋ ಫೀಲ್ಡು. ಅದಕ್ಕೋಸ್ಕರ ನಾನು ಯಾರಾದರೂ ಯೂತ್ಸ್ ಇದ್ದರೆ, ಇವಾಗ PUC ಇಲ್ಲ ಅಂದರೆ PUC ಪಾಸ್ ಆಗಿರೋರು, ಇಲ್ಲ PUC ಡ್ರಾಪ್ ಆಗಿರೋರು ಕಟ್ಕೊಳ್ಳಿ, ನಿಮ್ಮ ಎಜುಕೇಷನ್ನ ಮುಂದುವರಿಸಿ.
ಹಾಗೆ ಯಾರಾದ್ರೂ PUC ಪಾಸ್ ಆಗಿದ್ರೆ ನೆಕ್ಸ್ಟ್ ಸ್ಟಡಿ ಕಡೆಗೆ ನೀವು ಟ್ರೈ ಮಾಡಿ. ಈವ್ನಿಂಗ್ ಕಾಲೇಜು ಆ ತರ ಸೇರ್ಕೊಂಡು ನಿಮ್ಮ ಏನ್ ಸ್ಟಡೀಸ್ ಇದೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ಬೆಟರ್ ಇರುತ್ತೆ. ನೀವು ಯಾವತ್ತು ಹಿಂಗ್ ಯೋಚನೆ ಮಾಡಕ್ ಹೋಗ್ಬಿಡಿ ಇದ್ರಲ್ಲೇನೆ ಅಂದ್ರೆ ಆಟೋ ಹಾಕೊಂತೀನಿ ಜೀವನ ಪರ್ಯಂತ ಹಿಂಗೆ ಇರ್ತೀನಿ ಅಂದ್ರೆ ತುಂಬಾನೇ ಪ್ರಾಬ್ಲಮ್ಸ್ ಇದೆ. ಯಾಕೆ ಅಂತಂದ್ರೆ ಇದು ನನ್ನ ಅನುಭವದ ಮಾತು. ಆಟೋ ಫೀಲ್ಡ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಕಮಿಟ್ಮೆಂಟ್ ಏನು ಇಲ್ಲ ಅಂತಂದ್ರೆ ಒಂದ್ 3 ವರ್ಷ 4 ವರ್ಷ 5 ವರ್ಷ ಒಂದ್ ಸ್ವಲ್ಪ ನಾವು ಅಂದ್ರೆ ರಿಲ್ಯಾಕ್ಸ್ ಆಗಿ ಸಾಕಪ್ಪ ಇಷ್ಟ ಲೈಫ್ ಅನ್ಸ್ತಾ ಇರುತ್ತೆ ಆಯ್ತಾ, ಒಂಥರ ಕಂಫರ್ಟ್ ಝೋನ್ ಬಂದ್ಬಿಡ್ತೀವಿ. ಆಮೇಲೆ ಹೋಗ್ತಾ 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 ಏನಾಗುತ್ತೆ ಅಂದ್ರೆ ಡಿಪ್ರೆಷನ್ ಪ್ರಾಬ್ಲಮ್ಸು. ಅಂದ್ರೆ ಯೋಚನೆ ಮಾಡಿ ಆ ತರ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ನಾವೇ ತಗ್ಲಾಕೊಂತೀವಿ. ಹೋಗ್ತಾ ಹೋಗ್ತಾ ಗಾಡಿ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ, ಗಾಡಿ ಮೇಂಟೆನೆನ್ಸ್ ಮಾಡಕ್ ಕೂಡ ದುಡ್ಡಿರಲ್ಲ, ಅಂತ ಪರಿಸ್ಥಿತಿ ಕೂಡ ಸಿಗಾಕೊಂತೀವಿ. ಏನೋ ಇಲ್ಲಪ್ಪ ನನ್ ಕಡೆ ನಮ್ ಮನೆ ಕಡೆ ಚೆನ್ನಾಗಿದೀವಿ, ತಂದೆ ದುಡಿತಾರೆ, ಅಣ್ಣ ದುಡಿತಾರೆ, ಅಮ್ಮ ದುಡಿತಾರೆ, ನನ್ಗೇನಿಲ್ಲ ಬರೀ ಜಸ್ಟ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು ಅನ್ನೋರು ಕೂಡ ಕೆಲವೊಬ್ರು ಇರ್ತಾರೆ. ಇವತ್ತಿನ ದಿವಸದಲ್ಲಿ ಒಬ್ಬ ಆಟೋ ಡ್ರೈವರ್ ಬಂದ್ಬಿಟ್ಟು ಅವನ ಮಕ್ಕಳಿಗೆ ಡಾಕ್ಟರ್ ಓದ್ಸಕ್ ಆಗೋದಿಲ್ಲ, ಇಷ್ಟು ತಿಳ್ಕೊಳ್ಳಿ. ಮತ್ತೆ ಸರ್ಕಾರದಿಂದ ಯಾವುದೇ ತರ ಏನು ಸೌಲಭ್ಯಗಳಿಲ್ಲ, ಸರಿನಾ? ನೀವು ದುಡಿದ್ರಿ, ಬಂದ್ರಿ, ಮಾಡಿದ್ರಿ, ಓದ್ರಿ ಅಷ್ಟೇ. ನೀವು ಬದುಕಿದೀರಾ ಸತ್ತಿದೀರಾ ಅನ್ನೋರು ಹೇಳೋರಿಲ್ಲ, ಕೇಳೋರಿಲ್ಲ. ಎಲ್ಲರಿಗೂ ಗೊತ್ತಿರುತ್ತೆ. ಎಷ್ಟೋ ನೀವು ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ವಿಡಿಯೋ ನೋಡ್ತಾನೆ ಇರ್ತೀರಾ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಇದು ಬಂದ್ಬಿಟ್ಟು ನಾನು PUC ಡಿಗ್ರಿ ಯಾರೆಲ್ಲ ಈ ತರ ಎಜುಕೇಶನ್ ಮಾಡ್ಕೊಂಡ್ ಬರ್ತಿದ್ದಾರೆ, ಡ್ರಾಪ್ ಆಗ್ತಿದ್ದಾರೆ, ಇಲ್ಲ ಸಾಕು ನನ್ಗೆ ಯಾವ್ದೋ ನನ್ಗೆ ಬೇಕಿರೋ ಕೆಲಸ ಸಿಕ್ತಿಲ್ಲ ಅದಕ್ಕೋಸ್ಕರ ಅದನ್ನ ಬಿಸಾಕ್ಬಿಟ್ಟು ನನ್ ಕೆಲಸ ಸಿಕ್ಕಿದ್ರು ಕೂಡ ನನಗೆ ಕರೆಕ್ಟ್ ಆಗಿ ಸಂಬಳ ಸಿಕ್ತಿಲ್ಲ, 18,000 20,000 10,000 15,000 ಅಂತ ಸಿಕ್ತಿದೆ, ಅದು ನನಗೆ ಸಾಲ್ತಾ ಇಲ್ಲ ಅಂತ ಅಂದ್ಬಿಟ್ಟು ಜಾಸ್ತಿ ಕಮಿಟ್ಮೆಂಟ್ ಮಾಡ್ಕೊಂಡು ಆಟೋ ಫೀಲ್ಡ್ ಬರ್ತೀನಿ ಅಂತ ಹೇಳ್ತಿರಲ್ಲ, ಅಂತವ್ರಿಗೆ ಹೇಳೋದೇನಂತಂದ್ರೆ ಆದಷ್ಟು ಈ ಫೀಲ್ಡ್ ನ ಬರೋದನ್ನ ನೀವು ಅವಾಯ್ಡ್ ಮಾಡಿ. ಯಾಕೆ ಅಂತಂದ್ರೆ ಇಲ್ಲಿ ಆಟೋ ಡ್ರೈವರ್ ದುಡ್ಡು ಮಾಡೋದಕ್ಕಿಂತಾನು ಮೇಂಟೈನ್ ಹಾಕೊಂಡು ಹೋಗುತ್ತೆ. ಆಗಲ್ಲ ಅಂತ ನಾನು ಹೇಳಕ್ಕಾಗಲ್ಲ, ಬದುಕಕ್ಕಾಗಲ್ಲ ಅಂತ ನಾನು ಹೇಳ್ತಿಲ್ಲ. ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದೇ ಹೊರ್ತು ನಾನೇನೋ ದೊಡ್ಡದಾಗಿ ಅಚೀವ್ ಮಾಡ್ಬಿಡ್ತೀನಿ ಅನ್ನೋದು ತುಂಬಾನೇ ಕಷ್ಟ ಇದೆ. ಒಂದು ಟೈಮ್ ಇತ್ತು, ಒಂದು ಕಾಲ ಇತ್ತು ಈ ಆಟೋ ಫೀಲ್ಡ್ ಅಲ್ಲಿಂದಾನೆ ದುಡ್ಡು ಮಾಡಿದವರು. ಬಟ್ ಅವರೆಲ್ಲ ಚೆನ್ನಾಗಿದ್ದಾರೆ. ಯಾಕಂದ್ರೆ ಅವತ್ತೊಂದ್ ದಿವಸ ಆತರ ಇತ್ತು, ಕಾಂಪಿಟೇಷನ್ ಇರ್ಲಿಲ್ಲ. ಇವತ್ತೊಂದ್ ದಿವಸದಲ್ಲಿ ಆಟೋ ಡ್ರೈವರ್ ಬಿಟ್ಟು ಮಿಕ್ದವ್ರು ಎಲ್ಲಾರು ದುಡ್ಡು ಮಾಡ್ತಿದ್ದಾರೆ. ಅದ್ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಸರ್ಕಾರ ಆಗಿರ್ಲಿ, ಗಾಡಿ ಮಾರೋರಾಗಿರ್ಲಿ, ಇಂಥವ್ರು ದುಡ್ಡು ಮಾಡ್ತಿದ್ದಾರೆ ಹೊರತು ಆಟೋ ಡ್ರೈವರ್ ಹೆಂಗಿದಾನೆ ಹೇಳಿ, ಅಲ್ಲೇ ಇದ್ದಾನೆ ಆಯ್ತಾ. ಸೊ ಹಿಂಗಿರೋದ್ರಿಂದಾಗಿ ಯಾರೋ ನೀವು ಸುಮಾರು ಇಂಟರ್ವ್ಯೂ ನಾನು ಕೂಡ ನೋಡಿದ್ದೀನಿ, ನೀವು ನೋಡಿರ್ತೀರಾ. ನಾನೀಗ IT ಕಂಪ್ನಿಲಿ ಇದ್ದೆ, ನನಗೂ 70,000 80,000 1 ಲಕ್ಷ ನನಗೆ ಸಂಬಳ ಬರ್ತಿತ್ತು. ಇವಾಗ ನಾನು ಅದನ್ನ ಬಿಟ್ಟು ನಾನು ಈಗ ಬಂದಿದ್ದೀನಿ ಎಲ್ಲಿಗೆ, ಆಟೋ ಓಡಿಸ್ತಾ ಇದ್ದೀನಿ. ನಾನು ಇವಾಗ ಅಷ್ಟು ದುಡಿತೀನಿ ಇಷ್ಟು ದುಡಿತೀನಿ ಅಂತಾರಲ್ವಾ, ನಾನು ಹೇಳೋದು ಅದೆಲ್ಲ ಬಂದ್ಬಿಟ್ಟು ಒಂದು 3 ತಿಂಗಳು 6 ತಿಂಗಳು 1 ವರ್ಷ ಅದಾದ್ಮೇಲೆ ತುಂಬಾನೇ ಕಷ್ಟ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ಇರುವಂತಹ ವೆದರು, ಪೊಲ್ಯೂಷನು, ರೋಡ್ ಕಂಡೀಷನು, ಮತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಗಾಡಿ ಮೇಂಟೆನೆನ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ 1 ವರ್ಷ 2 ವರ್ಷ ಹೊಸ ಗಾಡಿ ತಗೊಂಡ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಹೋಗ್ತಾ 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 ಏನಾಗುತ್ತೆ ಹೇಳಿ, ಪ್ರಾಬ್ಲಮ್ಸ್ಗಳು ಜಾಸ್ತಿ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಟೆನ್ಷನ್ಗಳು, ಮನೆ ಮೇಂಟೆನೆನ್ಸು, ನಮ್ಮ ಮೇಂಟೆನೆನ್ಸು, ನಮ್ಮ ಕಮಿಟ್ಮೆಂಟು ನಾವೆಲ್ಲ ಮಾಡ್ಕೊಂಡಿರ್ತೀವಿ. ಆಕ್ಚುಲಿ ನನ್ನ ಲೆಕ್ಕದಲ್ಲಿ ಇವತ್ತಿನ ದಿವಸದಲ್ಲಿ ಒಬ್ಬ ಆಟೋ ಡ್ರೈವರ್ಗೆ ತಿಂಗಳಿಗೆ ಮಿನಿಮಮ್ ಅಂದ್ರೂ ಕಮಿಟ್ಮೆಂಟ್ ಮಾಡ್ಕೊಂಡಿರೋದು 40,000 to 50,000 ರೂಪಾಯಿ ಮಿನಿಮಮ್ ಇದ್ದೇ ಇರುತ್ತೆ. ಒಬ್ಬ ಆಟೋ ಡ್ರೈವರ್ ಕಮಿಟ್ಮೆಂಟ್ ಬಂದ್ಬಿಟ್ಟು ಇವತ್ತಿನ ದಿವಸದಲ್ಲಿ ಒಂದು 40,000 ಅಂತೂ ಮಿನಿಮಮ್ ಇದೆ. ಅದ್ರ ಮೇಲೆ ಇರೋರು ಇದ್ದಾರೆ ಆಯ್ತಾ, ಬಟ್ ನಾನು ಹೇಳ್ತಿಲ್ಲ, ಮಿನಿಮಮ್ ಅಂದ್ರೂ 40,000 ಅಂತೂ ಕಮಿಟ್ಮೆಂಟ್ ಇಟ್ಕೊಂಡಿದ್ದಾರೆ. ಲೋನ್ ಕಟ್ಟೋದಂತೆ, ಬಾಡಿಗೆ ಕಟ್ಟಬೇಕು. ಸ್ವಂತ ಮನೆ ಇರೋರ್ದು ಹೆಂಗೋ ನಡೆದೋಗುತ್ತೆ, ತೊಂದರೆ ಇಲ್ಲ. ಬಾಡಿಗೆ ಕಟ್ಟೋದೇನು ಇರೋದಿಲ್ವಲ್ಲ, ಹೆಂಗೋ ನಡೀತದೆ. ಅದೇ ನೀವು ಬಾಡಿಗೆ ಮನೆ ಮಾಡ್ಕೊಂಡು ಫ್ಯಾಮಿಲಿನ ಇರಿಸ್ಕೊಂಡು, ಮತ್ತೆ ಕೆಲವರು ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಕಳಿಸ್ತಾರೆ. ಸೊ ಅದು ತಪ್ಪಂತ ನಾನು ಹೇಳ್ತಿಲ್ಲ. ಕೆಲವೊಬ್ಬರು ಬಂದ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಕಳಿಸ್ತಾರೆ. ಇದೆಲ್ಲ ಯೋಚನೆ ಮಾಡಿ. ಇವತ್ತಿನ ದಿವಸದಲ್ಲಿ ಬೆಂಗಳೂರಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಮಿನಿಮಮ್ ಓದಿಸ್ತೀನಿ ಅಂತ ಏನಿಲ್ಲ, ಮಿನಿಮಮ್ ಅಂದ್ರೂ ಫೀಸ್ ಬಂದ್ಬಿಟ್ಟು 50,000 to 60,000 ರೂಪಾಯಿ ಇದೆ ಮಿನಿಮಮ್ ಅಂದ್ರೂ. ನಾನು ಹೇಳ್ತಿರೋದು ನಾರ್ಮಲ್ ಆಗಿರುವಂತಹ ಸ್ಕೂಲ್ಗಳಲ್ಲಿ ಆಯ್ತಾ. ಸೊ ಇದನ್ನು ಮೇಂಟೈನ್ ಮಾಡ್ಕೊಂಡು, ಮನೇನೂ ಮೇಂಟೈನ್ ಮಾಡ್ಕೊಂಡು, ಆರೋಗ್ಯನೂ ಮೇಂಟೈನ್ ಮಾಡ್ಕೊಂಡು, ಅವನ ಕಮಿಟ್ಮೆಂಟು ಮೇಂಟೈನ್ ಮಾಡ್ಕೊಂಡು, ಅವನ ಆಸೆ ಆಕಾಂಕ್ಷೆಗಳನ್ನ ಎಲ್ಲ ಬಿಟ್ಟು, ಮತ್ತೆ ಅವನದು ಏನಿರುತ್ತೆ ಸಣ್ಣ ಪುಟ್ಟ ಚಾಟ ಅವೆಲ್ಲ ಇತ್ತು ಅಂತಂದ್ರೆ ಅದ್ರಲ್ಲಿ ಇನ್ನೂ ಮುಗ್ದೋಯ್ತು ಆಯ್ತಾ. ಅವ್ನು ಏನಿಲ್ಲ, ಅಲ್ಲಿ ಅಮೌಂಟ್ ಬಂತು ಅಲ್ಲಿ ಹೋಯ್ತು, ಅಲ್ಲಿ ಬಂತು ಅಲ್ಲಿ ಹೋಯ್ತು ಅನ್ನೋ ಲೆಕ್ಕಾಚಾರದಲ್ಲೇ ಆಗ್ಬಿಡುತ್ತೆ. ಸೊ ಹೀಗಿರೋದ್ರಿಂದಾಗಿ ಯೋಚನೆ ಮಾಡ್ಕೊಂಡ್ ಬನ್ನಿ, ನಾನು ಇಲ್ಲಿ ಬಂದ್ರೆ ಏನ್ ಆಗ್ತೀನಿ, ನನ್ನ ಲೈಫು ಯಾವ ತರ ಟರ್ನ್ ಆಗಬಹುದು ಅನ್ನೋದನ್ನ. ಯಾಕೆ ಅಂತ ಅಂದ್ರೆ
ಒಂದು ಸತಿ ನೀವು ಎಂಟ್ರಿ ಆಯ್ತು ಅಂತಂದ್ರೆ ಎಕ್ಸಿಟ್ ಆಗೋದು ತುಂಬಾನೇ ಕಷ್ಟ ಇದೆ. ನನ್ ನೋಡ್ದಂಗೆ ಇವತ್ತವರೆಗೂ ನಂಗೆ ತುಂಬಾ ಕಾಲ್ಗಳು ಬರುತ್ತೆ. ನನಗೆ ಈ ತರ ಪ್ರಾಬ್ಲಮ್ ಆಗಿತ್ತು, ಹೆಲ್ತ್ ಇಶ್ಯೂ ಆಗಿತ್ತು, ಇವಾಗ ನಾನು ಆಟೋನ ಕೊಟ್ಬಿಟ್ಟೆ, ಇವಾಗ ಮತ್ತೆ ನನಗೆ ಬೇರೆ ದಾರಿ ದೊರಕ್ತಾ ಇಲ್ಲ. ನನ್ಗೀಗ ಪಾನಿಪೂರಿ ಮಾಡಕ್ ಬರುತ್ತೆ, ನನ್ಗೆ ಅಡಿಗೆ ಮಾಡಕ್ ಬರುತ್ತೆ, ಆದ್ರೂ ಕೂಡ ನನ್ಗೆ ಆ ಫೀಲ್ಡ್ ಹೋಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಯೋಚನೆ ಆಗ್ತಿದೆ, ಆಗುತ್ತೋ ಇಲ್ವೋ ಅನ್ನೋದು. ಏನ್ ಮಾಡ್ಲಿ ಬ್ರದರ್, ಇದ್ರ ಬದಲಾಗಿ ನಾನು ಆಟೋ ತಗೋಬಿಟ್ರೆ ನನ್ಗೆ ತಿಂಗಳಿಗೊಂದು 30,000 ನಾನು ದುಡ್ದ್ಬಿಟ್ರೆ ಸಾಕು, ನಂದು ಹೆಂಗೋ ಜೀವನ ನಡ್ಕೊಂಡು ಹೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಲ್ ಮಾಡ್ತಾರೆ. ಸೊ ಇದೆಲ್ಲ ಈ ರಿಸರ್ಚ್ ಎಲ್ಲ ಮಾಡಿದ್ದಕ್ಕೇನೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಿರೋದು. ಸೊ ಯಾರು ಕೂಡ ಯಾವುದೇ ಇಂಟರ್ವ್ಯೂ ನೋಡಿದ ತಕ್ಷಣ ಸ್ವಲ್ಪ ಯೋಚನೆ ಮಾಡಿ ಅವರ ರೀತಿಯಲ್ಲಿ ಯೋಚನೆ ಮಾಡಿ, ಮತ್ತೆ ನಿಮ್ ರೀತಿಯಲ್ಲಿ ಯೋಚನೆ ಮಾಡಿ. ನಿಮ್ ಸಿಚುವೇಶನ್ ಯಾವ ತರ ಇದೆ, ನನ್ನ ಸಿಚುವೇಶನ್ ಯಾವ ತರ ಇದೆ, ಇವಾಗ ಇನ್ನೊಬ್ರು ಯಾರು ವಿಡಿಯೋ ಮಾಡ್ತಾರೆ ಅವ್ರ ಸಿಚುವೇಶನ್ ಯಾವ ತರ ಇದೆ ಅನ್ನೋದನ್ನ ಕೂಡ ನೀವು ಯೋಚನೆ ಮಾಡ್ಕೊಂಡು ಆಟೋ ಫೀಲ್ಡ್ಗೆ ಬಂದ್ರೆ ಒಳ್ಳೇದು. ಕೆಲಸ ತಪ್ಪು ಅಂತ ನಾನು ಹೇಳ್ತಿಲ್ಲ, ಈ ಕೆಲ್ಸಕ್ಕೆ ಒಂದ್ಸತಿ ಬಂದು ನೀವು ಸಿಗಾಕೊಂಡ್ರೆ ಆಟೋ ಫೀಲ್ಡ್ಗೆ ಹೊರಗಡೆ ಹೋಗೋದಂತೂ ಆಲ್ಮೋಸ್ಟ್ ಇಂಪಾಸಿಬಲ್. ಆಯ್ತಾ, ಇಂಪಾಸಿಬಲ್. ಒಂದು 10 ಜನ ಆಟೋ ಡ್ರೈವರ್ ಹತ್ರ ಕೇಳಿ, ಸ್ವಲ್ಪ ಏಜ್ ಆಗಿರ್ತಾರಲ್ಲ, ಅವ್ರದ್ದು ಯಾವ ತರ ನಡೀತಾನ ಅಂತ ಅನ್ಬಿಟ್ಟು. ಆಗ್ಲೇ ಹೇಳ್ದಂಗೆ ಒಬ್ಬ ಆಟೋ ಡ್ರೈವರ್ ಬಂದ್ಬಿಟ್ಟು ಅವನ ಮಕ್ಕಳಿಗೆ ಈ ಒಂದು ಡಾಕ್ಟರ್ ಓದ್ಸಕ್ ಆಗಲ್ಲ, ಅದ್ರ ಜೊತೆಗೇನೆ ಒಂದು ಇಂಪ್ರೂವ್ಮೆಂಟ್ ಏನಿದೆ, ನಾನು ಏನೋ ತಗೋಬಿಡ್ತೀನಿ, ಏನೋ ಮಾಡ್ಬಿಡ್ತೀನಿ ಅಂತಂದ್ರೆ ಅದು ಕೂಡ ಆಗಲ್ಲ. ಮತ್ತೆ ಅವಾಗವಾಗ ಆರೋಗ್ಯ ಸಮಸ್ಯೆ ಕೂಡ ಬರುತ್ತೆ. ಏನಕ್ಕಂತಂದ್ರೆ ಪೊಲ್ಯೂಷನ್ ಮತ್ತೆ ಬ್ಯಾಕ್ ಪೇಯ್ನ್. ಆಯ್ತಾ, ಕೆಲವ್ರದೆಲ್ಲ ಡಿಸ್ಕ್ ಎಲ್ಲ ಬಂದ್ಬಿಟ್ಟು ಅದು ಸ್ಲಿಪ್ ಆಗಿರೋ ಅಂಥದ್ದೆಲ್ಲ ಇದೆ. ಅವ್ರಿಗೆ ಕೂರಂಗಿಲ್ಲ, ಕುತ್ಕೊಳಂಗಿಲ್ಲ, ಈ ಕೆಲಸ ಬಿಟ್ರೆ ಬೇರೆ ಕೆಲಸ ಮಾಡಂಗಿಲ್ಲ ಅಂತ ಪರಿಸ್ಥಿತಿ ಕೂಡ ಇದೆ. ಇದು ಬಿಟ್ರೆ ಈ ಆಟೋ ಬಿಟ್ರೆ ನೆಕ್ಸ್ಟ್ ಆಟೋ ತಗೊಳಕ್ ಆಗಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಹೋಗೋದೆ ಇದು ಬೈಕ್ ಟ್ಯಾಕ್ಸಿ ಮಾಡಕ್ಕೆ, ಇಲ್ಲ ಅಂತಂದ್ರೆ ಡ್ರೈವಿಂಗ್ ಫೀಲ್ಡ್ ಅಂತಂದ್ರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನನ್ಗೇನೋ ಕೆಲಸ ಗೊತ್ತಿಲ್ಲ, ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸು, ನಾನು ಡ್ರೈವಿಂಗ್ ಕೆಲ್ಸಕ್ಕೆ ಹೋಗು. ಡ್ರೈವಿಂಗ್ ಕೆಲಸ ಇಷ್ಟು ಈಸಿ ಆಗ್ಬಿಟ್ಟಿದೆ, ಇಷ್ಟು ಈಸಿಯಾಗಿ ಸಿಗ್ತಿದೆ ಅಂತಂದ್ರೆ ಜನಗಳಿಗೆ ಹಿಂದೆ ಮುಂದೆ ಯೋಚನೆ ಮಾಡಕ್ ಆಗಲ್ಲ. ಇವಾಗ ಯಾರಾದ್ರೂ ಹೋಗ್ಬೇಕು, ಯಾವ್ದಾದ್ರು ಕ್ಯಾಬ್ ಹಾಕಿರ್ತಾನೆ, ಬರಪ್ಪ ನನ್ನ ಕಂಪ್ನಿಯಲ್ಲಿ ಕೆಲಸ ಆಯ್ತಂತ ಅವ್ನು ಕರ್ಕೊಂತಾನೆ. ಅದಾಗಿಲ್ವಾ, ನಾನು ಸ್ವಂತ ಕ್ಯಾಬ್ ಮಾಡ್ತೀನಿ ಅಂತ ಕ್ಯಾಬ್ ಮಾಡ್ತಾನೆ. ಇಲ್ವಾ, ಯಾವ್ದಾದ್ರು ಎನಿ ಫೀಲ್ಡ್ ಆಯ್ತಾ, ಲಾರಿ ಆಗಿರ್ಲಿ, ಬಸ್ ಆಗಿರ್ಲಿ, ಆಟೋ ಆಗಿರ್ಲಿ, ಕ್ಯಾಬ್ ಆಗಿರ್ಲಿ, ಯಾವ್ದಾದ್ರು ಆಗಿರ್ಲಿ, ಆರಾಮಾಗಿ ಆ ಫೀಲ್ಡ್ಗೆ ಒಂದು ಜಂಪ್ ಆಗ್ಬಿಡೋದು, ಹೋಗ್ಬಿಡೋದು. ಈಸಿ ಕೆಲಸ ಇದು, ಈಸಿಯಾಗಿ ಕೆಲಸ ಸಿಗ್ತಿದೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇಂಡಿಯಾದಲ್ಲಿ ಈಗ ಬೆಳೀತಾ ಇದೆ. ಸೊ ಹೀಗಿರೋದ್ರಿಂದಾಗಿ ಏನಾಗ್ತಿದೆ ಅಂತಂದ್ರೆ ಕೆಲಸಗಳು ಈಸಿಯಾಗಿ ಸಿಗ್ತಿದೆ. ಇದು ಬಿಟ್ಟು ಬೇರೆ ಕೆಲಸಕ್ಕೆ ಜಂಪ್ ಮಾಡಕ್ಕೆ ಆಲೋಚನೆನೇ ಬರ್ತಾ ಇಲ್ಲ. ಯಾಕಂತಂದ್ರೆ ಈ ಕೆಲ್ಸದಲ್ಲಾದ್ರೆ ಕುತ್ಕೋ ಡ್ರೈವಿಂಗ್ ಮಾಡು, ಇಲ್ಲ ಒಂದು ಆಟೋ ತಗೋ, ಇಲ್ಲ ಕ್ಯಾಬ್ ತಗೋ, ಹೆಂಗೋ ಹೋಗೋ, ರೋಡ್ ಗಿಳಿ ಅಗ್ರಿಕೇಟರ್ ಕಂಪ್ನಿಗಳಿದಾವೆ, ಡ್ಯೂಟಿ ಮಾಡು, ಆನ್ ಮಾಡು, ಯಾವ್ದೋ ಒಂದು ಸಿಗ್ತವೆ, ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಏನಾಗ್ಬಿಟ್ಟಿದೆ, ಈಸಿಯಾಗೆ ಈ ಫೀಲ್ಡಿಗೆ, ಡ್ರೈವಿಂಗ್ ಫೀಲ್ಡಿಗೆ ಅಂತ ಬರ್ತಿದ್ದಾರೆ. ಸೊ ಯಾರೆಲ್ಲ ಡ್ರೈವಿಂಗ್ ಫೀಲ್ಡ್ ಬರಬೇಕು ಅನ್ಕೊಂಡಿದ್ದೀರಾ, ಬರೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ. ಈ ಫೀಲ್ಡಲ್ಲಿ ಯಾವುದೇ ಫೀಲ್ಡ್ ಆಗಲಿ, ಕಾರ್ ಆಗಲಿ, ಆಟೋ ಆಗಲಿ, ಈವನ್ ಸ್ವಿಗ್ಗಿ, ಝೊಮ್ಯಾಟೊ, ಈ ಡೆಲಿವರಿ ಜಾಬ್ ಆಗಲಿ, ಆಮೇಲೆ ಬೈಕ್ ಟ್ಯಾಕ್ಸಿ, ಕ್ಯಾಬು, ಟ್ರಕ್ಕು, ಬಸ್ಸು, ಈ ಏನಿದೆ ಈ ಫೀಲ್ಡ್ ಎಲ್ಲ ಇದೆ, ಇದು ಬಂದ್ಬಿಟ್ಟು ಎಷ್ಟು ದಿನ ನಡೀತದೆ ಅಂತ ಹೇಳಕ್ಕಾಗಲ್ಲ. ಆಯ್ತಾ, ಏನಾದರೂ ಸಪೋಸ್ ಒಂದು ಆಕ್ಸಿಡೆಂಟ್ ಆಯ್ತು, ಮೇಜರ್ ಆಕ್ಸಿಡೆಂಟ್ ಆಯ್ತು, ಏನೋ ಒಂದು ಹೋಯ್ತು ಅನ್ಕೊಂಡ್ರೆ ಮುಗೀತಲ್ಲಿಗೆ. ಆಯ್ತಾ, ಕೈ ಕಟ್ಟಾಯ್ತು, ಕಾಲ್ ಕಟ್ಟಾಯ್ತು, ಏನೋ ಮೇಜರ್ ಆಗೋಯ್ತು ಅಂತಂದ್ರೆ ಫಿನಿಶ್, ಕೇಲ್ ಖತಮ್, ನಾಟಕ ಬಂತು. ಹೀಗಿರೋದ್ರಿಂದಾಗಿ ಯಾರೆಲ್ಲ ಇವಾಗ PUC ಡಿಗ್ರಿ ಎಲ್ಲ ಮುಗಿಸ್ತಿರ್ತೀರ ಅಂಥವ್ರು ನಾನು ಹೇಳೋದೇನಂತಂದ್ರೆ, ಆದಷ್ಟು ಬೇರೆ ಸ್ಕಿಲ್ ಬಗ್ಗೆ ಯೋಚನೆ ಮಾಡಿ. ತುಂಬಾ ಡಿಪಾರ್ಟ್ಮೆಂಟ್ಗಳಿದಾವೆ. ಆಯ್ತಾ, ತುಂಬಾ ಡಿಪಾರ್ಟ್ಮೆಂಟ್ ಇದೆ. ಆಟೋಮೊಬೈಲ್ಸ್ ಅಲ್ಲಿ ಮತ್ತೆ ಮೆಕ್ಯಾನಿಕಲ್ಲಿ ಇಂಥದ್ದೆಲ್ಲ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಒಂದು ಅರ್ನಿಂಗ್ ಕೂಡ ಚೆನ್ನಾಗಿದೆ. ಬಟ್ ಇಲ್ಲಿ ಬಂದ್ಬಿಟ್ಟು ಇದೊಂಥರ ಫೀಲ್ಡ್ ಹೆಂಗೆ ಅಂತಂದ್ರೆ, ಆಟೋ ಆಗಲಿ, ಕ್ಯಾಬ್ ಆಗಲಿ, ಈ ಫೀಲ್ಡ್ ಎಲ್ಲ ಹೆಂಗೆ ಅಂತಂದ್ರೆ ಒಂಥರ ಸರ್ಕಲ್ ಇದ್ದಂಗೆ. ಆಯ್ತಾ, ವಾಪಸ್ ಅಲ್ಲಿಗೆ ಬರ್ತೀರಾ. ಬೆಳಗ್ಗೆ ಬಾ, ದುಡಿ, ಸಾಯಂಕಾಲ ಮಧ್ಯಾಹ್ನ ಊಟ ಮಾಡು, ರಾತ್ರಿ ಮನಿಕ, ಮತ್ತೆ ನೆಕ್ಸ್ಟ್ ಡೇ ಬಾ, ಮತ್ತೆ ದುಡಿ, ಮತ್ತೆ ಮನಿಕ ನೈಟು, ಮತ್ತೆ ನೆಕ್ಸ್ಟ್ ಡೇ ಬಾ. ಇದೇ ತರಾನೇ ಒಂದು ರ್ಯಾಟ್ ರೇಸು, ಏನಂತೀವಿ, ಒಂದು ಸರ್ಕಲ್ ಒಳಗಡೆನೆ ಒಂದು ಅದ್ರಲ್ಲೇನೆ ತಗ್ಲಾಕೊಂಡ್ಬಿಟ್ಟಿರ್ತೀವಿ. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಕಮಿಟ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಏನ್ ಮಾಡೋದು ಅಂತ ನಮ್ಗೆ ದಾರಿಗಳು ದೋಚಲ್ಲ. ಅದ್ರ ಜೊತೆಗೇನೆ ಡಿಪ್ರೆಷನ್ಗಳು ಸ್ಟಾರ್ಟ್ ಆಯ್ತವೆ, ಮತ್ತೆ ಮನಸ್ತಾಪಗಳು ಮನೆಯಲ್ಲೇನೆ. ಯಾಕಂದ್ರೆ ಇಲ್ಲಿ ಸರ್ವೈವ್ ಮಾಡ್ಬೇಕು ಅಂತಂದ್ರೆ ದುಡ್ಡು ಬೇಕು. ಇಲ್ಲಿ ಫ್ರೀಡಮ್ ಅಂತ ನಾವು ಬಂದಿರ್ತೀವಿ, ಫ್ರೀಡಮ್ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಹೋಗ್ತಾ 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 ಈ ಫ್ರೀಡಮ್ ಏನೇ ನಮಗೆ ಒಂಥರ ಇರಿಟೇಷನ್ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಯ್ತಾ, ಸೊ ಹೀಗಿರೋದ್ರಿಂದಾಗಿ ಈ ಫೀಲ್ಡ್ಗೆ ಬರೋಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡ್ಕೊಂಡ್ ಬನ್ನಿ.
ಒಂದು ಸತಿ ಏನಾದ್ರೂ ನೀವು ಬಂದ್ರೆ ಅಲ್ಲಿಗೆ ಸ್ಟಕ್ಕು, ಆಮೇಲೆ ಯೋಚನೆ ಮಾಡೋಕ್ಕೂ ಟೈಮು ಸಿಗಲ್ಲ. ಯಾಕಂತಂದ್ರೆ ಬೇರೆ ಏನಾದ್ರು ಮಾಡ್ಬೇಕು ಅಂದ್ರೆ ಕಮಿಟ್ಮೆಂಟ್ ಅಲ್ಲಿ ಬಡಿತಾ ಇರ್ತದೆ. ಇದು ಕೆಲಸನ ಬಿಟ್ಟು ಬೇರೆ ಕೆಲಸಕ್ಕೆ ನಾವು ಜಂಪ್ ಆಗಕ್ ಆಗಲ್ಲ. ಹೀಗಿರೋದ್ರಿಂದಾಗಿ ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಯಾಕಂದ್ರೆ ಸ್ಟಾರ್ಟಿಂಗ್ ಆದ್ರೆ ನಿಮ್ಗೆ ಅಷ್ಟು ಕಮಿಟ್ಮೆಂಟ್ ಇರಲ್ಲ, ನಿಮ್ಗೂ ಒಂದು ಐಡಿಯಾ ಇರುತ್ತೆ ಹೆಂಗಾದ್ರೂ ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಒಂದು ಸತಿ ನೀವು ಬಂದು ಇದರಲ್ಲಿ ತಗ್ಲಾಕೊಂಡ್ರೆ ಹೋಯ್ತಾ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬೇರೆ ಕಡೆ ಯೋಚನೆ ಮಾಡೋಷ್ಟು ಟೈಮ್ ನಿಮ್ಗೆ ಸಿಗಲ್ಲ. ಆಟೋ ಆಗಲಿ ಕ್ಯಾಬ್ ಆಗಲಿ ಡ್ರೈವಿಂಗ್ ಫೀಲ್ಡ್ಗೆ ಬರೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡ್ಕೊಂಡ್ ಬನ್ನಿ. ಈ ಕೆಲಸ ತುಂಬಾ ಈಸಿ ಇದೆ. ಅಂದ್ರೆ ಈಸಿ ಅಂತಂದ್ರೆ ಯಾವ್ದು ಎಲ್ಲೋ ಒಂದ್ ಕಡೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಸಾಕು, ಎಲ್ಲಾದ್ರೂ ಯಾವ್ದಾದ್ರು ಆಟೋ ಓಡಿಸ್ಕೋಬಹುದು, ಬಸ್ ಓಡಿಸ್ಕೋಬಹುದು, ಕಾರ್ ಓಡಿಸ್ಕೋಬಹುದು ಅನ್ನೋ ಆ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀನಿ. ಈಸಿ ಅಂತಂದ್ರೆ ಈಸಿ ಯಾವುದೂ ಇಲ್ಲ, ಸರಿನಾ? ಬಟ್ ನಾನು ಹೇಳ್ತಿರೋದು ಸೇರ್ಕೊಳೋದು ಈಸಿ ಇದೆ, ಆಯ್ತಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಏನೆಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು. ನಿಮ್ಮ ಪೇರೆಂಟ್ಸ್ ಇದ್ರೆ ನಿಮ್ಮ ಪೇರೆಂಟ್ಸ್ ಹತ್ರ ಕೂಡ ಡಿಸ್ಕಸ್ ಮಾಡಿ, ಅವರು ಕೂಡ ಒಂದು ಐಡಿಯಾ ಕೊಡ್ತಾರೆ. ಇನ್ಕ್ಲೂಡಿಂಗ್ ನಾನು ಕೂಡ ಹಿಂಗೇನೆ ತಗ್ಲಾಕೊಂಡಿದ್ದು ಈ ಡ್ರೈವಿಂಗ್ ಫೀಲ್ಡ್ ಅಲ್ಲಿ. ಕಾರು, ಆಟೋ, ಏನಿದೆ ಕ್ಯಾಬು, ಏನೇನೋ ಮಾಡೋಕ್ಕೋಗಿ ಏನೇನೋ ಆಗೋಯ್ತು. ಸೊ ನನ್ನ ಲೈಫ್ ಕೂಡ ಹಿಂಗೆ ಒಂದೇ ಸೈಕಲಲ್ಲಿ ಸ್ಟಾರ್ಟ್ ಆಗೋಯ್ತು. ಸೊ ಈ ಥರ ಇರೋದು. ಸೊ ಇವಾಗೆಲ್ಲ ಹೊಸದಾಗಿ ತುಂಬ ಹುಡುಗರು ಬರ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಾನು ಯೋಚನೆ ಮಾಡಿದೆ, ಇನ್ನೊಂದು 10 ವರ್ಷ ಹೋದ್ರೆ ಏನಪ್ಪ ಆಟೋ ಫೀಲ್ಡ್ ಹೆಂಗಿರುತ್ತೆ, ಡ್ರೈವಿಂಗ್ ಫೀಲ್ಡ್ ಹೆಂಗಿರುತ್ತೆ, ಏನು ಕಥೆನೋ ನಮ್ಗೆ ಗೊತ್ತಿಲ್ಲ. ಯಾಕಂತಂದರೆ ಟೆಕ್ನಾಲಜಿ ಆಗಲಿ ಇವೆಲ್ಲ ಚೇಂಜ್ ಆಗ್ತಿದೆ. ಇನ್ ಫ್ಯೂಚರ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಇವನ್ ನಮಗೆ 2026 2036 ಅಷ್ಟರಲ್ಲಿ ಇನ್ನೊಂದು 10 ವರ್ಷದಲ್ಲಿ ಮೋಸ್ಟ್ಲಿ ಎಲ್ಲ ಆಟೋಮೆಟಿಕ್ ಇರ್ಬೋದೇನು. ಇವಾಗ್ಲೇನೆ ಏನದು ಗಾಡಿಗಳು ಆಟೋಮೆಟಿಕ್ ಬ್ರೇಕ್ ಆಗ್ತಾ ಇದಾವೆ, ಡ್ರೈವರ್ಲೆಸ್ ಆಗಿ ಗಾಡಿಗಳು ಓಡ್ತಿದಾವೆ. ಸೊ ಇದೆಲ್ಲ ಇದಾವೆ ಇನ್ನು ಫ್ಯೂಚರ್. ಅದೆಲ್ಲ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ನಾಳೆ ಬಂದಿದ್ದು ನೋಡ್ಕೊಳೋಣ ಅಂತಂದ್ರೆ ಅದು ಲೈಫ್ ಕೂಡ ಹಂಗೆ ಆಗ್ಬಿಡುತ್ತೆ. ಹೀಗಿರೋದ್ರಿಂದಾಗಿ ಆದಷ್ಟು ಫ್ಯೂಚರು ಲೈಫ್ ಬಗ್ಗೆ ಯೋಚನೆ ಮಾಡಿ, ಫೀಲ್ಡ್ ಬಗ್ಗೆ ಯೋಚನೆ ಮಾಡಿ, ಮುಂದಕ್ಕೆ ಏನಾಗ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ಕೆಲವೊಬ್ರು ಮಹಾನ್ ಬುದ್ಧಿವಂತರಿರ್ತಾರೆ, ಅವ್ರು ಹೇಳ್ಬೋದು, ನಿನ್ಗೆ ಹೊಟ್ಟೆ ಉರಿಯಪ್ಪ, ನೀನ್ ಆಟೋ ತಗೊಂಡ್ಬಿಟ್ರೆ ನಾವೆಲ್ಲ ಉದ್ಧಾರ ಆಗ್ಬಿಡ್ತೀವಿ ಅನ್ನೋದಕ್ಕೆ ನೀನ್ ಬರಬಾರ್ದು, ನಿಮ್ಗೇನೋ ಬಿಸ್ನೆಸ್ ಡೌನ್ ಆಗ್ಬಿಡುತ್ತೆ, ನಿಮ್ಗೆಲ್ಲ ಬಿಸ್ನೆಸ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀರಾ ಅನ್ನೋರು ಕೂಡ ಇರ್ತಾರೆ, ಕಮೆಂಟ್ ಮಾಡೋರು ಇರ್ತಾರೆ. ಸೊ ಅಂಥವ್ರಿಗೆ ಹೇಳೋದೇನಂತಂದ್ರೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ನೀವು ಹಾಯ್ ಅಂತ ಕಳ್ಸಿದ್ರೆ ವಾಟ್ಸಪ್ ಅಲ್ಲಿ ನಿಮ್ಗೆ ಬೆಂಗಳೂರಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಆಟೋ ರಿಕ್ಷಾ ತಗೊಳ್ಳಿಕ್ಕೆ ಏನ್ ಪ್ರೈಸ್ ಇದೆ, ಆಟೋ ರಿಕ್ಷಾ ಪ್ರೈಸ್ ಅನ್ನೋದು ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ, ಸರಿನಾ? ಇದರ ಜೊತೆಗೆ ಇನ್ನೊಂದು ವಿಷಯನೂ ಹೇಳ್ಬಿಡ್ತೀನಿ. ದುಡ್ಡು ನಿಮ್ದು, ರಿಸ್ಕ್ ನಿಮ್ದು, ಲೈಫ್ ನಿಮ್ದು, ಆಯ್ತಾ? ನೀವು ಬರ್ತೀರಾ ಬಿಡ್ತೀರಾ ಅನ್ನೋದು ಡಿಸೈಡ್ ಮಾಡಬೇಕಾಗಿರೋರು ನೀವು. ನಾನು ಜಸ್ಟ್ ಒಂದು ಇನ್ಫಾರ್ಮೇಶನ್ ಕೊಟ್ಟೆ, ನನ್ಗೆ ಗೊತ್ತಿರೋದು ನನ್ನ ಅನುಭವದ ಮಾತು. ನಾನು ಏನ್ ನೋಡ್ತಾ ಇದ್ದೀನಿ, ನನಗೆ ಏನ್ ನನ್ನ ಮೆಸೇಜ್ ಬರ್ತಿದೆ, DM ಬರ್ತಿದೆ ಅಲ್ವಾ, ಅದೆಲ್ಲ ಒಂದು ಕಂಬೈನ್ ಆಗಿ ತಿಳ್ಕೊಂಡು ಯೋಚನೆ ಮಾಡಿ ಈ ವಿಡಿಯೋನ ಮಾಡಿದ್ದು. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದ್ರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ನ ಅಂತ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ.